ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನ್ಸಲ್ಲಿ ಹುಟ್ಕೊಳ್ಳೋ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇದ್ದಾಗ ಹೇಗೆ ಉತ್ತರ ಹುಡ್ಕೋದು ಅಂತ ನೀವೇ ನಿಮ್ಮ ಕಾರ್ಯಕ್ರಮದಲ್ಲಿ ಒಂದ್ಸಲ ಹೇಳಿದ್ರಿ. ಆಗ್ಲಿಂದ ನನ್ನ ಮನಸ್ಸಲ್ಲಿ ಗೊಂದಲ ಇದ್ದಾಗಲೆಲ್ಲ ನಾನು ಹೇಗೆ ಪರಿಹಾರ ಹುಡ್ಕೋದು? ತಗೊಳ್ಳಿ, ಇದರಲ್ಲಿ 2 ಚೀಟಿ ಇದೆ. ಯಾವ್ದಾದ್ರು ಒಂದು ಚೀಟಿನ ತೆಗೀರಿ. ಇದರಿಂದ ನಿಮ್ಮ ಮನ್ಸಿಗಾಗಿರೋ ನೋವು ಕಮ್ಮಿ ಆಗೋದಿಲ್ಲ ನಿಜ. ಆದರೆ ನೀವು ಅಂದ್ಕೊಂಡಿರೋ ಉತ್ತರ ಸಿಕ್ಕಿದ್ರೆ ಸ್ವಲ್ಪನಾದರೂ ಮನ್ಸಿಗೆ ಸಮಾಧಾನ ಆಗ್ಬೋದಲ್ವಾ? ನಿಮ್ಮ ಕಷ್ಟಗಳೆಲ್ಲ ಕಳೆದು ಆದಷ್ಟು ಬೇಗ ನೀವು ಬಯಸುವ ನೆಮ್ಮದಿ ಸಿಗುತ್ತೆ. ಮಾಮ್, ಇದೆಲ್ಲ ಹೇಗ್ ಸಾಧ್ಯ? ಆ ದೀಪಿಕಾ ನಿನ್ ಪಾರ್ಟಿನಾ? ಅವತ್ ನೋಡಿದ್ರೆ ಅವಳ ಕಂಡ್ರೆ ಇಷ್ಟ ಇಲ್ಲ ಅನ್ನೋ ತರ ಆಡ್ದೆ. ಈಗ ನೋಡಿದ್ರೆ ಅವಳಿಗೆ ಸಪೋರ್ಟ್ ಮಾಡ್ತಿರೋ ನೀನೇ ಅಂತ ಗೊತ್ತಾಯ್ತು. ನಿಜವಾಗ್ಲೂ ನಂಬಕ್ ಆಗ್ತಿಲ್ಲ ಮಾಮ್. ಅಭಿಬ್ರೋಗೂ ದೀಪಿಕಾಗೂ ಎಂಗೇಜ್ಮೆಂಟ್ ಮಾಡ್ಸೋದೇ ನಿನ್ನ ಇಂಟೆನ್ಷನ್ ಆಗಿದ್ದಿದ್ರೆ ಡೈರೆಕ್ಟ್ ಆಗಿ ಮಾಡಿಸ್ಬೋದಿತ್ತಲ್ಲ. ಅವತ್ತೇನಕ್ಕೆ ಬೇಡ ಅಂದೆ? ಕೆಲವು ಡಿಸ್ಕಷನ್ ನಡೆಯುವಾಗ ಡೋರು ಕ್ಲೋಸ್ ಮಾಡಿರಬೇಕು. ಎಂಗೇಜ್ಮೆಂಟ್ ವೆನ್ನಿನಲ್ಲಿ ಅದೇ ತಪ್ಪು ನಡೆದಿದ್ದಕ್ಕೆ ನಿನಗೆಲ್ಲ ವಿಷಯ ಗೊತ್ತಾಯ್ತಲ್ವಾ? ಹೌದು, ಬಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಫಸ್ಟು ನೀನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳು. ನೀ ಇಷ್ಟು ದಿನ ಏನೇ ಮಾಡಿದ್ರು ನಂಗೊಂದು ಸಣ್ಣ ಪುಟ್ಟ ಕ್ಲೂ ಸಿಗ್ತಾ ಇತ್ತು. ಆದರೆ ಈ ಸಲ ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ನಿನಗೆ ಸಣ್ಣ ಕ್ಲೂನೂ ಕೊಡದೆ ನನಗೆ ಕೆಲಸ ಮಾಡೋಕ್ಕೆ ಬರುತ್ತೆ. ಆದರೆ ಕೆಲವೊಂದು ಸತಿ ನಿನಗೂ ಗೊತ್ತಿರಲಿ ಅಂತ ಹೇಳಿರ್ತೀನಿ. ಬಟ್ ಈ ಸಲ ಈ ವಿಷಯ ಯಾರಿಗೂ ಗೊತ್ತಾಗೋದು ನನಗಿಷ್ಟ ಇರಲಿಲ್ಲ. ಯಾಕಂದರೆ ಈ ಮನೆಯಲ್ಲಿ ಬಿರುಗಾಳಿ ಎಪ್ಸೋ ವಿಷಯ ಇದು. ಗೊತ್ತಾಯ್ತು ಮಾಮ್, ಆದರೆ ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಹೇಳು. ಎಸ್ ಬೇಬಿ, ನೀನು ಕೇಳಿಸ್ಕೊಂಡಿದ್ದೆಲ್ಲ ಸತ್ಯ. ನನಗೂ ಜನಾರ್ದನ್ಗೂ, ನನಗೂ ದೀಪಿಕಾಗೂ ತುಂಬ ಮೊದಲೇ ಪರಿಚಯ. ಮೈ ಗಾಡ್! ಮತ್ತೆ ಅವತ್ತು ಅಭಿಬ್ರೋ ಬಂದು ಆ ದೀಪಿಕಾ ವಿಚಾರ ಹೇಳಿದಾಗ ಯಾಕೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿದೆ? 2 ಕಾರಣ ಇದೆ. ಮುಂದೆ ದೀಪಿಕಾಯಿಂದ ಏನೇ ಅನಾಹುತ ನಡೆದ್ರು ಅದರ ಬ್ಲೇಮು ನನ್ನ ಮೇಲೆ ಬರಬಾರ್ದು. ಅಕಸ್ಮಾತ್ ಬಂದರೂ ಆ ಹುಡುಗಿ ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ, ಅಭಿ ಕೇಳಲಿಲ್ಲ ಅಂತ ಹೇಳ್ಬೋದಲ್ವಾ? ಅದೊಂದೇ ಕಾರಣ ಅಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ದೀಪಿಕಾ ಈ ಮನೆ ಸೊಸೆ ಆಗೋದು ನನಗೆ ಬೇಕಿತ್ತು. ನಾನು ಮೊದಲೇ ಓಕೆ ಅಂದಿದ್ರೆ ಅಭಿ ಅವಳನ್ನು ರಿಜೆಕ್ಟ್ ಮಾಡ್ತಿದ್ದ. ಯಾಕಂದರೆ ನಿಂಗೆ ಅಭಿ ಸ್ವಭಾವ ಗೊತ್ತಲ್ವಾ? ಅವನಿನ್ನೂ ಚಿಕ್ಕ ಮಕ್ಕಳು ಮೆಂಟಾಲಿಟಿ ಇಟ್ಕೊಂಡಿರೋ ಹುಡುಗ. ಮಾಡು ಅಂದಿದ್ದನ್ನು ಯಾವತ್ತೂ ಮಾಡಲ್ಲ, ಮಾಡಬೇಡ ಅಂದಿದ್ದನ್ನು ಅವನು ಯಾವತ್ತೂ ಮಿಸ್ ಮಾಡಲ್ಲ, ಮಾಡೇ ಮಾಡ್ತಾನೆ. ಬ್ರಿಲಿಯಂಟ್, ಸೋ ಬ್ರಿಲಿಯಂಟ್ ಮಾಮ್.
ನೋಡಿದ್ರ ದೇವ್ರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟ ಅಲ್ವಾ? ನಿಜ ತುಳಸಿ ಅವರೇ, ಇದನ್ನು ನೋಡಿ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯಿತು. ಆಗಲೇ ಹೇಳಿದ್ರಲ್ಲ, ಹಿಂದೆ ನಾನು ಅನುಭವಿಸಿರೋ ನೋವಿಂದ ಆಚೆ ಬಂದಿರೋ ಹಾಗೆ ಈಗಲೂ ಬರ್ತೀನಿ ಅನ್ನೋ ನಂಬಿಕೆ ಬರ್ತಾ ಇದೆ. ಇಷ್ಟು ಸಾಕು ಮನಸ್ಸಿಗೆ ಸಮಾಧಾನ ಆಗೋಕ್ಕೆ. ತುಳಸಿ ಅವರೇ, ನಿಮಗೆ ಥ್ಯಾಂಕ್ಸ್ ಹೇಳೋದು ತುಂಬ ಚಿಕ್ಕ ಪದ ಆಗುತ್ತೆ. ನಾನೇನು ಬರ್ತೀನಿ. ಕ್ಷಮಿಸು ದೇವ್ರೆ, ಧೈರ್ಯ ತುಂಬ ಮಾಧವ್ ಅವ್ರನ್ನ ನೋಡಿದ್ದೆ. ಹೀಗೆ ಕುಗ್ಗೋಗಿರೋ ಮಾಧವ್ ಅವ್ರನ್ನ ನೋಡಿರಲಿಲ್ಲ. ಅದಕ್ಕೆ ಅವ್ರ ಮನ್ಸಿಗೆ ಧೈರ್ಯ ಹೇಳೋದು ಹೇಗೆ ಅಂತ ಗೊತ್ತಾಗದೆ 2 ಚೀಟಿಲೂ ಅವ್ರ ಮನ್ಸಿಗೆ ಸಮಾಧಾನ ಕೊಡೋದನ್ನೇ ಬರಿಬೇಕಾಯ್ತು. ಇದರಿಂದ ಅವ್ರಿಗೆ ನೆಮ್ಮದಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಬಾ ಬಿ ಕೂತ್ಕೋ. ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಆಯ್ತಾ? ನೀನು ಯಾವಾಗ ಬಂದರೂ ನಮಗೆ ಡಿಸ್ಟರ್ಬ್ ಆಗಲ್ಲ ಅಭಿ. ನಂದು ನಿನ್ನ ತಂಗಿದು ವಾದ ನಡೀತಾನೆ ಇರುತ್ತೆ, ಅದು ಮುಗಿಯಲ್ಲ. ನೀನು ಹೇಳು, ಏನು ವಿಷಯ? ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಚಿಕ್ಕಮ್ಮ. ಎಂಗೇಜ್ಮೆಂಟ್ ಇಷ್ಟು ಆರಾಮಾಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಣ್ಣಂಗೆ ಇಷ್ಟ ಇರಲಿಲ್ಲ, ಅಪ್ಪಂಗೆ ಹೇಳಿದ್ರೆ ಒಪ್ಪಲ್ಲ ಅಂತ ಹೇಳಿರಲಿಲ್ಲ. ಗಡಿ ಬಿಡಿಲ್ ಬೇರೆ ಫಿಕ್ಸ್ ಆಯಿತು. ಆದರೂ ಯಾವುದೇ ಟೆನ್ಷನ್ ಇಲ್ಲದೆ ಎಲ್ಲ ಆರಾಮಾಗಾಯ್ತು. ಇದಕ್ಕೆಲ್ಲ ಕಾರಣ ನೀವು ಚಿಕ್ಕಮ್ಮ. ಇದರಲ್ಲಿ ನಂದೇನಿದೆ ಅಭಿ? ನೀ ನನ್ನ ಮಗ ಅಲ್ವಾ, ಇದು ನನ್ನ ಕರ್ತವ್ಯ. ನೀನು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಥ್ಯಾಂಕ್ ಯು ಚಿಕ್ಕಮ್ಮ. ಇನ್ಫ್ಯಾಕ್ಟ್ ಪಪ್ಪ ಮಾವನು ಫೋನ್ ಮಾಡಿದರು, ನಿಮ್ಮ ಬಗ್ಗೆ ತುಂಬ ಹೊಗಳ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಯಿತು ಚಿಕ್ಕಮ್ಮ. ಏನೋ ನೀನು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಉಫ್, ಎಲ್ಲ ಕೇಳಿಸ್ಕೊಂಬಿಟ್ಟ ಅಂತ ಅನ್ಕೊಂಡೆ. ನಿನಗೆ ಭಯ ಆಗ್ಲಿಲ್ವಾ ಮಾಮ್, ಎಲ್ಲ ಕೇಳಿಸ್ಕೊಂಡ ಅಂತ? ಅಕಸ್ಮಾತ್ ಕೇಳಿಸ್ಕೊಂಡಿದ್ರು ಅವನು ಇದನ್ನು ನಮ್ಮದೇ ಇರೋ ಹಾಗೆ ಮ್ಯಾನೇಜ್ ಮಾಡ್ತಿದ್ದೆ ನಾನು. ಈ ಅಣ್ಣ ತಮ್ಮ ನನ್ನ ಬಣ್ಣ ಬಯಲಾದರೂ ನಂಬಲ್ಲ, ಹಾಗಿಟ್ಕೊಂಡಿದ್ದೀನಿ ಇವರನ್ನು. ಗ್ರೇಟ್ ಮಾಮ್, ನಿನ್ನ ಕಾನ್ಫಿಡೆನ್ಸ್ನ ಮೆಚ್ಚಿದೆ. ಬಟ್ ಎಲ್ಲ ಸರಿ, ಆ ದೀಪಿಕಾನ ಅಭಿಬ್ರೋಗೆ ಗಂಟು ಹಾಕ್ತಿರೋದು ಯಾಕೆ? ಜನಾರ್ದನ್ ಸವಾಸ ಮಾಡಿದ್ಯಾಕೆ? ದೊಡ್ಡಪ್ಪಂಗೆ ಪಾಠ ಕಲ್ಸಕ್ಕ? ಚಿಕ್ಕ ಮಕ್ಕಳು ಮಿತಿಯಲ್ಲಿರಬೇಕು. ದೀಪಿಕಾ ಜನಾರ್ದನ್ ವಿಷಯ ಸ್ವಲ್ಪ ಹೇಳಿದೆ ಅನ್ನೋ ಮಾತ್ರಕ್ಕೆ ಎಲ್ಲ ವಿಷಯ ನಿನ್ನ ಹತ್ರ ಹೇಳೋಕ್ಕಾಗಲ್ಲ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ಯಾ. ನಡಿ, ಸಾಕು ನಡಿ ಅಂದೆ. ನಾವ ಎಲ್ಲಿಗೆ ಹೋಗಿರ್ಬೋದು, ಹೇಗಿದ್ದಾರೋ ಏನು? ಒಂದು ಫೋನ್ ಮಾಡಿಬಿಡ್ಲಾ? ಅವ್ರಿಗೆ ಸಮಾಧಾನ ಸಿಗಬೇಕು ಅಂದರೆ ಅವ್ರ ಪಾಡಿಗೆ ಅವ್ರನ್ನು ಬಿಟ್ಟು ಬಿಡೋಣ. ಹೆಣ್ಣು ನನ್ನ ಮೇಲೆ ಕೋಪ ಹೋಗಿಲ್ವ ಪೂರ್ಣೆ? ಹಾಗೇನಿಲ್ಲ, ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ನೋಡು ಪೂರ್ಣೆ, ಫ್ಯಾಮಿಲಿ ಅಂದಮೇಲೆ ಒಪಿನಿಯನ್ ಡಿಫ್ರೆನ್ಸಸ್ ಬರ್ತಿರುತ್ತೆ. ನನಗೆ ಅಭಿ ಎಂಗೇಜ್ಮೆಂಟ್ ಇಷ್ಟ ಇರಲಿಲ್ಲ, ಆದರೆ ಅವ್ನಿಗೆ ಇಷ್ಟ ಆಯಿತು. ಎಂಡ್ ಆಫ್ ದ ಡೇ ದೀಪಿಕಾ ಜೊತೆ ಲೈಫ್ ಲೀಡ್ ಮಾಡೋದು ಅಭಿನೇ ಅಲ್ವಾ? ಸೊ ನಾವು ತೀರಾ ಹಠ ಮಾಡ್ಕೊಂಡಿರೋದ್ರಲ್ಲಿ ಅರ್ಥ ಇಲ್ಲ ಅನಿಸ್ತು. ಇಂಥದ್ದೆಲ್ಲ ಆಗ್ತಿರೋದು ಪೂರ್ಣೆ. ಆದರೆ ಇದು ಎಲ್ಲದರಿಂದ ನಮ್ಮಿಬ್ರು ಸಂಬಂಧ ಕೆಡಬಾರ್ದು. ಆಗಿದ್ದಾಯಿತು ಅಂತ ಮುಂದಕ್ಕೆ ಮೂವ್ ಆಗಬೇಕಲ್ವಾ? ನೀನು ಬೇಜಾರಲ್ಲಿದ್ದರೆ ನಾನು ನೆಮ್ಮದಿಯಿಂದ ಇರೋಕ್ಕಾಗಲ್ಲ ಪೂರ್ಣೆ.
ಪ್ಲೀಸ್ ಆಗಿದ್ದೆಲ್ಲ ಮರೆತು ಹಿಂದಿನ ಥರ ಖುಷಿಯಾಗಿರೋ ಪ್ಲೀಸ್. ಅಪ್ಪ, ಯಾರು ಇಲ್ಲದೆ ಮನೆ ಎಷ್ಟು ನೆಮ್ಮದಿಯಾಗಿತ್ತು. ಇದೇನಿದು ಇನ್ನೂ 2 ತಟ್ಟೆಗಳು ಬಂದು ಅವನು? ಮಾವ, ಓ, ನಾವಾಗಲೇ ಬಂದ್ವಿ ತಾತ. ನಿಮ್ಗೆ ಹುಷಾರಿರ್ಲಿಲ್ವಂತೆ, ಈಗ ಹೇಗಿದ್ದೀರಾ? ನೀವು ಯಾರು ಇಲ್ಲದೆ ಇದ್ದಿದ್ದರಿಂದ ಒಂದೇ ದಿನಕ್ಕೆ ವಾಸಿಯಾಗೋಯ್ತು. ಪುಟ, ನೀನು ಕೂತ್ಕೊಂಡು ಊಟ ಮಾಡು. ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಊಟ ಮಾಡಿ ಮಲಗ್ಬೋದಂತೆ. ಪರವಾಗಿಲ್ಲಮ್ಮ, ಸುಸ್ತೇನಿಲ್ಲ. ನೀ ಕೂತ್ಕೊಂಡು ಊಟ ಮಾಡು. ಏನು ತಾತ, ನಮ್ಮನ್ನು ತುಂಬ ಮಿಸ್ ಮಾಡ್ಕೊಡಂಗಿತ್ತು. ಹೇಗದು ಬಿತ್ತು, ಮಿಸ್ ಆಗ್ತದೆ ಮಿಸ್ಸು. ಅದು ಹೋಗ್ಲಿ, ಹೇಗಿತ್ತು? ಎಲ್ಲೋ ಹೋಗಿದ್ರಲ್ಲ ಕಾನ್ಫರೆನ್ಸು ಆಳೋ ಮೂಳು ಅಂದ್ಕೊಂಡು. ಚೆನ್ನಾಗಿತ್ತು ತಾತ. ರಸ್ತೆ ಚೆನ್ನಾಗಿತ್ತ? ನೀನೇ ಓಡಿಸ್ಕೊಂಡು ಹೋಗಿದ್ಯಂತೆ? ಮತ್ತೆ ನೀವು ಬರಬೇಕಿತ್ತು ತಾತ. ನಾನು ಡ್ರೈವ್ ನೋಡಿ ಖುಷಿ ಪಡ್ತಾ ಇದ್ರು. ಏನು ಪ್ರಪಂಚದಲ್ಲಿ ಕಾರ್ ಯಾರು ಓಡಿಸೋದೇ ಇಲ್ಲ, ನೀನೊಬ್ಬನೇ ಓಡಿಸೋದು ನೋಡು. ನಿಮಗೆ ಡ್ರೈವ್ ಮಾಡೋದು ಬರುತ್ತಾ ತಾತ? ಏನು ಅದೇನು ಮಹಾಬ್ರಹ್ಮವಿದ್ಯೆ. ನಾನು ಎಂಥೆಂಥ ಕಾರುಗಳನ್ನ ಓಡಿಸ್ಬಿಟ್ಟಿದ್ದೀನಿ. ಇದು ಇವತ್ತು ಬೆಳಗ್ಗೆ ಬಿದ್ದಿರೋ ಕನಸೇ ಇರಬೇಕು. ಗಂಡ್ಪಿಂಡ ಏನೋ ಅಂದ್ಯ? ಏನಿಲ್ಲ ತಾತ, ಸಾಂಬಾರು ಹಾಕಿಸ್ಕೊಳ್ಳಿ ಅಂದೆ. ಒಂದು ನಿಮಿಷ, ಬಿಸಿಗಿಟ್ಟಿರಿ ಅಂತ ತರ್ತೀನಿ. ಸಂಧ್ಯಾ ಫೋನ್ ಮಾಡ್ತಾ ಇದ್ದಾಳೆ. ಪೂರ್ಣಿ, ಯಾವಾಗ ಬಂದೆ? ನೀವು ಸ್ಮೈಲ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ರಲ್ಲ, ಆಗಲೇ ಬಂದೆ. ತಗೊಳ್ಳಿ ಕಷಾಯ. ಥ್ಯಾಂಕ್ಸ್ ಪೂರ್ಣಿ. ಇದಕ್ಕೆ ಮಾವ ನೀವು ಇಷ್ಟ ಆಗೋದು. ನೀವಿವತ್ತು ಕಾರಿಂದ ಇಳಿದು ಹೋದಾಗ ನೀವು ಸರಿ ಹೋಗೋಕ್ಕೆ ಇನ್ನೆಷ್ಟು ದಿನ ಬೇಕಾಗ್ಬೋದು ಅಂದ್ಕೊಂಡೆ. ಆದರೆ ಇಷ್ಟು ಬೇಗ ಮುಖದಲ್ಲಿ ನಗು ಕಾಣ್ತಿದೆ. ಇದೆಲ್ಲ ಹೇಗೆ ಮಾವ? ಎಂಗೇಜ್ಮೆಂಟ್ ಅಂತೂ ಅಂದ್ಕೊಂಡು ಹಾಗಾಯಿತು. ಈಗ ಏನಿದ್ರು ಕಣ್ಣೀರು ಹಾಕ್ತಿರೋ ಭಾವನೆ ಎದುರುಗಡೆ ಹೋಗಿ ನಂದೇನೂ ತಪ್ಪಿಲ್ಲ ಅಂತ ಫೀಲ್ ಮಾಡಿಕೊಂಡು ಡ್ರಾಮಾ ಮಾಡೋದೊಂದೇ ಬಾಕಿ. ಜಗತ್ತಲ್ಲಿ ನಮ್ಮ ಮನಸ್ಸಿಗೆ ನೋವು ಕೊಡೋ ಘಟನೆಗಳು ನಡೀತಾನೇ ಇರುತ್ತೆ ಪೂರ್ಣಿ. ಎಲ್ಲ ಸೇರಿ ನನಗೆ ನೋವು ಕೊಟ್ಟರಲ್ಲ ಅಂತ ಮತ್ತೊಬ್ಬರನ್ನು ದೂರೋದು ತಪ್ಪು. ಯಾಕೆಂದರೆ ನಮ್ಮ ಮನಸ್ಸಿನ ನೆಮ್ಮದಿ ನಮ್ಮದೇ ಜವಾಬ್ದಾರಿ. ಒಂದು ಜೋಕಿಗೆ ಒಂದೇ ಸಾರಿ ನಗ್ತೀವಿ, ಮತ್ತೆ ಅದನ್ನೇ ಹೇಳಿದ್ರೆ ನಗು ಬರಲ್ಲ. ದುಃಖನೂ ಹಾಗೆ ಅಲ್ವಾ? ಒಂದು ಸಲ ಬೇಜಾರು ಮಾಡಿಕೊಂಡು ಆ ನೋವಿನ ಚಾಪ್ಟರ್ನ ಕ್ಲೋಸ್ ಮಾಡಿಬಿಡ್ಬೇಕು. ನಿಜ ಮಾವ. ಇವತ್ತು ಕಾರಿಂದ ಇಳಿದು ಹೊರಟಾಗ ನನಗೆ ದಿಕ್ಕೇ ತೋಚಲಿಲ್ಲ. ನನಗೆ ಯಾರೂ ಇಲ್ಲ ಅಂತ ಅನ್ಸೋಕೆ ಶುರುವಾಗ್ಬಿಟ್ಟಿತ್ತು. ಜೀವನದ ಮೇಲೆ ಭರವಸೆನೇ ಇರಲಿಲ್ಲ. ಅದೇ ನೋವಲ್ಲಿ ನಡ್ಕೊಂಡು ಹೋದವನು ನನಗೇ ಗೊತ್ತಿಲ್ಲದೆ ತುಳಸಿಯವ್ರ ಮನೆಗೆ ಹೋಗಿ ನಿಂತುಬಿಟ್ಟೆ. ಹೌದಾ? ಅಮ್ಮ ಸಿಕ್ಕಿದ್ರಾ? ಅವ್ರ ಜೊತೆಲಾದರೂ ಮಾತಾಡಿದ್ರಾ ನೀವು? ಹೌದು ಪೂರ್ಣಿ, ಅವರಿಂದನೇ ನಾನು ಇಷ್ಟು ಬೇಗ ಆ ಬೇಸರದಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗಿದ್ದು. ಅವರಂಥ ಫ್ರೆಂಡ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅವ್ರು ನನ್ನ ಹತ್ರ ಏನಾಯಿತು ಅಂತ ಕೇಳಿ ಕೇಳಿ ಪೀಡಿಸಲಿಲ್ಲ. ನನ್ನ ನೋವನ್ನು ಅರ್ಥ ಮಾಡಿಕೊಂಡು ತಮ್ಮದೇ ರೀತಿಯಲ್ಲಿ ಸಮಾಧಾನ ಮಾಡಿದ್ರು. ಕೆಲವೊಂದು ನೋವಿಗೆ ಮನುಷ್ಯರು ನೀಡೋ ಸಾಂತ್ವನ ಸಾಕಾಗಲ್ವಂತೆ. ಅದನ್ನು ಅರ್ಥ ಮಾಡಿಕೊಂಡ್ರೋ ಏನೋ ದೇವ್ರ ಹತ್ರ ಸಮಾಧಾನ ಹೇಳಿಸಿದ್ರು. ಏನು ಹೇಳ್ತಿದ್ದೀರಾ ಮಾವ?
ನಿಜ ಪೂರ್ಣಿ. ಅವರು ಕೊಟ್ಟ ಸಾಂತ್ವನದಿಂದ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತೋ ಇಲ್ವೋ, ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ನಂಬಿಕೆ ಮತ್ತೆ ಬಂತು. ಹಾಗಾದರೆ ಈಗ ನಿಮಗೆ ಬೇಜಾರಿಲ್ಲ ಮಾವ? ಖಂಡಿತ ಇಲ್ಲ ಪೂರ್ಣಿ. ಅಷ್ಟೇ ಅಲ್ಲ, ನನ್ನ ಮನಸ್ಸಿನ ನೆಮ್ಮದಿಯನ್ನು ಬೇರೆ ಯಾರೂ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನನ್ನ ನಂಬಿಕೆ ಗಟ್ಟಿಯಾಯಿತು. ಸದ್ಯ ಎಷ್ಟು ಖುಷಿ ಆಗ್ತಿದೆ ಮಾವ ಇದನ್ನೆಲ್ಲ ಕೇಳಿ. ನಿಜ ಹೇಳಬೇಕು ಅಂದರೆ ತುಳಸಿ ಅಮ್ಮನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ತುಳಸಿ, ಫೋನ್ ರಿಂಗ್ ಆಗ್ತಾ ಇದೆ. ಯಾರ್ದಮ್ಮ? ದೇವ್ರೆ, ಸಂಧ್ಯಾ ಅಂತ ಗೊತ್ತಾದರೆ ಮಾವ ನೊಂದ್ಕೋತಾರೆ. ಏನು ಮಾಡಲಿ? ಅಮ್ಮ, ಯಾರಮ್ಮ? ಅದು ಫೋನ್ ಅಂದ್ರೂ ನೆನಪಿಗೆ ಬಂತು ನೋಡು. ಬೀಗರು ಫೋನ್ ಮಾಡಿದ್ರು ಉಗಾದಿ ಹಬ್ಬಕ್ಕೆ ನಮ್ಮನೆಗೆ ಬನ್ನಿ ಅಂತ ಕರೆಯೋಕೆ. ನಮ್ಮನೇಲಿ ಹಬ್ಬದ ಪೂಜೆ ಆದಮೇಲೆ ನಿಮ್ಮಿಬ್ಬರನ್ನು ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ತಾತ. ನೀವು ಬರ್ಬೋದಿತ್ತಲ್ಲ. ಬೇಡ ಸೊಗಲಾಡಿ, ಹಬ್ಬದ ದಿವಸ ನಾ ಮನೇಲೇ ಇರ್ತೀನಿ, ನೀವು ಹೋಗಿ ಬನ್ನಿ. ದಂಡ್ಪಿಂಡ, ಕೇಳಿಸ್ತೇನೋ ಹೇಳಿದ್ದು? ಹೂ ತಾತ, ನಿಮ್ಮ ಆರ್ಡ್ರ್ ಮೀರಕ್ಕಾಗತ್ತಾ? ಅದು ಜಾಣ. ಸಾರಿ ಇವತ್ತೇ ಬಡಿಸಿದ್ರೆ ಇವತ್ತೇ ಊಟ ಮಾಡಿ ಇವತ್ತೇ ನಿದ್ದೆ ಮಾಡ್ತೀವಿ. ನನ್ನ ಮತ್ತು ನನ್ನ ಮಕ್ಕಳ ಮಧ್ಯೆ ಇರೋ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ ಅಂತ ನೀನೇ ನಿನ್ನೆ ತುಳಸಿಯವರ ಮನೆಯಲ್ಲಿ ಭರವಸೆ ಕೊಟ್ಟಿದ್ದೀಯ. ಅದು ಈ ಹೊಸ ವರ್ಷದಲ್ಲಿ ನಿಜ ಆಗೋ ಹಾಗಾಗಲಿ ದೇವ್ರೆ. ಈ ಮನೆ ಮತ್ತೆ ಮೊದಲಿನ ಥರ ನಂದನವನ ಆಗಬೇಕು. ವಾವ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಟು ಪಾಪ, ಪ್ಲೀಸ್ ಕಮ್. ಬೇವು ಬೆಲ್ಲದ ಹಾಗಿರಲಿ ನಿಮ್ಮ ಬದುಕೆಲ್ಲ. ಬೆಲ್ಲ ಓಕೆ ತಾತ, ಈಗಿನ ಹಾಗೂ ಬದುಕಿರ್ಲಿ ಅಂತಂದ್ರೆ ಹೇಗೆ? ಬೆಲ್ಲ ಥರನೇ ಇರಲಿ ಅಂತ ವಿಶ್ ಮಾಡ್ಬೋದಲ್ವಾ? ದಂಡಪಿಂಡ, ನಾನು ಏನು ಬೇಕಾದರೂ ವಿಶ್ ಮಾಡಬಹುದು, ಆದರೆ ಆ ಭಗವಂತ ಏನು ಕೊಡಬೇಕು ಅದನ್ನೇ ಕೊಡ್ತಾನೆ. ಬೇವಿನ ರುಚಿ ಗೊತ್ತಾದ್ರೇ ಬೆಲ್ಲದ ಮಹತ್ವ ಗೊತ್ತಾಗಬೇಕಾದ್ರೆ. ಕಷ್ಟ ಬರ್ತಿರಬೇಕು, ಅದನ್ನು ಧೈರ್ಯವಾಗಿ ಎದುರಿಸ್ತಾ ಇರಬೇಕು, ಆಗಲೇ ಸುಖಕ್ಕೆ ಬೆಲೆ ಸಿಗೋದು. ತಾತ, ಇದು ಅಮ್ಮನೇ ನೆಟ್ಟಿರೋ ಬೇವಿನ ಗಿಡ. ಎಷ್ಟು ಚೆನ್ನಾಗಿ ಚಿಗುರಿದೆ ಗೊತ್ತಾ? ಇವತ್ತು ದೇವ್ರಿಗೆ ಇಟ್ಟಿದ್ದು ಇದೇ ಬೇವಿನ ಎಲೆನೆ. ಗೊತ್ತಾಯ್ತು. ಚೈತ್ರ ಮಾಸ ಇವತ್ತಿಂದ ಶುರುವಾಗುತ್ತೆ. ಎಲ್ಲ ಕಡೆ ಚಿಗುರು ಹೊಡೆಯುತ್ತೆ. ಶಿಶಿರ ಬಂದಾಗ ಎಲೆಗಳೆಲ್ಲ ಉದುರಿ ಮರ ಬೋಳಾಗತ್ತೆ. ವಸಂತ ಮಾಸ ಬಂದಾಗ ಮರಗಳೆಲ್ಲ ಮತ್ತೆ ಚಿಗುರೊಡೆಯುತ್ತವೆ. ನಮ್ಮ ಬದುಕು ಹಾಗೇನೆ. ಬಂದ ಕಷ್ಟಗಳನ್ನೆಲ್ಲ ಕೊಡವಿ ಉದುರಿಸಿ ಮತ್ತೆ ಚಿಗುರಿಸ್ಬೇಕು. ಇದೇ ಸಂದೇಶನ್ನೇ ಉಗಾದಿ ಕೊಡೋದು. ಗೊತ್ತಾಯ್ತಾ? ಎಷ್ಟು ಚೆನ್ನಾಗಿ ಹೇಳಿದ್ರಿ ತಾತ. ಸೋಗಲಾಡಿ, ನಮ್ಮ ಕಾಲದಲ್ಲಿ ಹುಡುಗರನ್ನೆಲ್ಲ 3 ಸಂಜೆ ಹೊತ್ತಲ್ಲಿ ಮುಂದೆ ಜಗಲಿ ಮೇಲೆ ಕುಳಿಸ್ಕೊಂಡು ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಅಂತ ಎಲ್ಲ ಬಾಯಿಪಾಠ ಮಾಡಿಸೋದು. ಆದರೆ ಈಗಿನ ಹುಡುಗರಿಗೆ ಅದೆಲ್ಲ ಏನು ಗೊತ್ತಿದೆ ಹೇಳು? ಸರಿ,
ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಹೊರಡಿ. ಪಾಪ ಬೀಗರು ಒಬ್ಬರೇನೆ ಅಡುಗೆ ಮಾಡ್ಕೊಂಡು ಕಷ್ಟಪಡ್ತಿರ್ತಾರೋ ಏನು. ಸರಿ ತಾತ, ನಾವು ಹೀಗೆ ಹೊರಡೋದಕ್ಕೆ ರೆಡಿ ಇದ್ದೀವಿ ಅಲ್ವಾ ಸಮರ್ಥ? ಹೆಣ್ಮಕ್ಳು ಬೇರೆ ಎಲ್ಲಾದರೂ ಹೊರಡ್ಬೇಕಾದ್ರೆ ಗಂಟೆ ಟೈಮ್ ತಗೋತಾರೆ. ಅದೇ ತವ್ರ ಮನೆಗೆ ಹೋಗ್ಬೇಕು ಅಂತಂದರೆ ನಿನ್ನ ಜಾಗದಲ್ಲಿ ಹೊರಡೋಣ ಅಂತ. ಹಾಂ ಸಾಕು, ಇನ್ನು ಹುಡುಗಾಟ ಸಾಕು, ಹೊರಡಿ, ಹೊತ್ತಾಗತ್ತೆ. ದಂಡಪಿಂಡ ಹಣ್ಣುಗಳನ್ನು ತಗೊಂಡೋಗು. ಸರಿ ತಾತ, ಹೋಗಿ ಬರ್ತೀವಿ ಅಮ್ಮ, ಹೋಗಿ ಬರ್ತೀವಿ. ಬರ್ತೀವಿ ತಾತ, ಬರ್ತೀವಮ್ಮ. ತುಳಸಿ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಶೇಷ ಮನೆಗೆ ಹೋಗ್ಬಿಡ್ತೀನಿ. ಶುಭಾಶಯ ಹೇಳ್ಬಿಟ್ಟು ಬರ್ತೇನೆ. ಸರಿ ಮಾವ. ದೇವ್ರ ಹತ್ರ ಅದೇನು ಕೇಳ್ಕೊತಿದ್ಯೋ ಕೇಳ್ಕೊ. ಯಾರಿದು? ಯಾರು?